ಚೆನ್ನಾಗಿದ್ದೀನಿ ಪಾರು. ಅಮ್ಮ ಯಾಕೆ ನೀವು ರಾಣಿ ಮನೆಗೆ ಬರಲೇ ಇಲ್ಲ? ಕೆಲಸ ಇತ್ತು ಕಣೆ. ಹೇಗೋ ನೀವೆಲ್ಲ ಹೋಗಿ ನಡೆಸ್ಕೊಂಡು ಬಂದ್ರಲ್ಲ ಅಷ್ಟೇ ಸಾಕು. ಶಿವು ಪ್ರತಿ ವರ್ಷ ನಮ್ಮ ಮನೆಗೆ ಬಂದು ಗೌರಿ ಹಬ್ಬಕ್ಕೆ ಬಾಗಣ ಕೊಡ್ತಿದ್ದ. ಈ ವರ್ಷ ನಾವೇ ನಿಮ್ಮ ಮನೆಗೆ ಬಂದ್ಬಿಟ್ಟಿದೀವಿ ನೋಡು. ಅಯ್ಯೋ ಯಾಕತ್ತೆ ಸುಮ್ಗೆ ನೀವು ತೊಂದರೆ ತಗೊಂಡ್ರಿ? ನಾವೇ ಬರ್ತಿರ್ಲಿಲ್ವಾ? ಇರ್ಲಿ ಬಿಡು ಶಿವ, ಈಗ ತಾನೇ ರಾಣಿ ಮದುವೆ ಮಾಡಿ ಸುಸ್ತಾಗಿರ್ತೀಯ. ಹೆಂಗಿದ್ರು ನೀನು ಇರ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ಅಮ್ಮಂಗೆ ನಾನೇ ಕರ್ಕ ಬಂದೆ. ಒಳ್ಳೇದಾಯ್ತು ಬಿಡ್ಲ. ಮಾವ ನೀನು ನಿಜವಾಗ್ಲೂ ಗ್ರೇಟ್. ಎಷ್ಟೋ ದುಡಿಯೋ ಮಕ್ಕಳೇ ಅಪ್ಪ ಅಮ್ಮನ ಜವಾಬ್ದಾರಿ ಮುಂದುವರ್ಸೋಕ್ಕಾಗಲ್ಲ ಅಂತಾರೆ. ಅಂಥದ್ರಲ್ಲಿ ನೀನು ಅಷ್ಟು ಚಿಕ್ಕ ವಯಸ್ಸಿಗೆ ಮಾವಯ್ಯ ತಗೊಳ್ಬೇಕಾಗಿರೋ ಜವಾಬ್ದಾರಿ ಕರ್ತವ್ಯನ ನೀನು ಮಾಡ್ಕೊಂಡು ಬಂದಿದ್ಯಾ. ಹಿಂಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಮೆಚುರಿಟಿ ಬಂದಿತ್ತು ಅನ್ಸುತ್ತೆ. ಅನ್ಸುತ್ತೆ ಅಲ್ಲ ಪಾರು, ಅದೇ ನಿಜ. ನಮ್ಮ ಶಿವು ಎಷ್ಟೇ ತಿಳ್ಕೊಂಡಿದ್ರು ಏನು ಗೊತ್ತಿಲ್ಲದೆ ಇರೋನ್ ಹಾಗೆ ಇರ್ತಾನೆ. ಅದೇ ಅವನ ಗುಣ. ಅಯ್ಯಯ್ಯೋ, ಈ ದ್ಯಾವ್ರ ಕಾರ್ಯ ಮಾಡೋದನ್ನ ಎದೆ ಒಬ್ಸ್ಕೊಂಡು ಹೇಳಕ್ಕಾಯ್ತದ? ಅದು ಕರ್ತವ್ಯ. ಹಂಗೇನೆ ಇದುವೇ ಕರ್ತವ್ಯ. ಅದಕ್ಕೆ ಹೋಗಿ ಹೋಗಿ ನೀವು ಹಿಂಗೆ ಹೊಳ್ತಿದ್ದೀರಲ್ಲ ಅತ್ತೆ, ನೀವು ಒಳ್ಳೆ. ಶಿವ, ನಿನಗೆ ದೊಡ್ಡದು ಅನ್ಸಕ್ಕಿಲ್ಲ, ಆದರೆ ನಮ್ಗೆ ಅದೇ ದೊಡ್ಡದು. ನಿನ್ನ ನೋಡಿ ಸಹನೆ ಕಲ್ತ್ಕೊಂಡು ಬದುಕ್ತಾ ಇದ್ದೀವಿ. ಅದಕ್ಕೆ ಈ ಸಲ ಬಾಗಣ ಬರೀ ಈಸ್ಕೊಂಡು ಹೋಗಕ್ಕಲ್ಲ, ಕೊಟ್ಟೋಗಕ್ಕೂ ಬಂದಿದ್ದೀವಿ. ಕೊಟ್ಟು ಹೋಗಕ್ಕ? ಯಾರಿಗೆ? ನಿನಗೆ ಪಾರು. ನಮ್ಮ ಪರ್ಶು ಮೊದಲನೇ ಸಲ ತಂಗಿಗೆ ಬಾಗಣ ಕೊಡಕ್ ಬಂದಿದ್ದಾನೆ. ಪರ್ಸು ನಿಜನೇಲ್ಲ? ಬಾ, ಎಂತ ಒಳ್ಳೆ ವಿಷಯ ಹೇಳ್ದೆ. ನೋಡ್ದೇನ್ರವ ನಮ್ಮ ಪರ್ಸನ? ಸಬಾಸ್ಕಲ ಬಹು ಖುಷಿ ಆಯ್ತು. ಪರ್ಶುನೇ ನನ್ನ ಹತ್ರ ಬಂದು, ಅಮ್ಮ ನಾನು ಪಾರುಗೆ ಏನಾದ್ರೂ ಕೊಡ್ಬೇಕು, ತಂಗಿಯಾಗಿ ಪಾರು ನನಗೆ ರಾಖಿ ಕಟ್ಟಿದಾಳೆ, ಬಾಗಣ ಕೊಡ್ತೀನಿ, ಅದು ಅಣ್ಣನ ಕರ್ತವ್ಯ ಅಂದ. ನಮಗ್ ಖುಷಿ ಆಗೋಯ್ತು, ಓಡ್ ಬಂದ್ಬಿಟ್ವಿ. ಏನೋ ಅಣ್ಣ ಇಷ್ಟೊಂದು ಒಳ್ಳೆಯವನಾಗ್ಬಿಟ್ಟಿದ್ಯಾ? ನೀನು ಸಡನ್ ಆಗಿ ಇಷ್ಟು ಒಳ್ಳೆಯವನಾದ್ರೆ ನಮಗೆಲ್ಲ ಅನುಮಾನ ಬರುತ್ತಪ್ಪ. ಪಾರೋ ಹಂಗಲ್ಲ ಅನ್ಬಾರ್ದು ಪಾರೋ. ಸುಮ್ಮನೆ ತಮಾಷೆ ಮಾಡ್ದೆ ಮಾವ. ಅನ್ಲಿ ಬಿಡು ಶಿವ, ನನ್ನ ತಂಗಿನೇ ತಾನೇ.